ಅಮ್ಮ ಅಪ್ಪ ಇನ್ನೂ ಏನಂತಾರೋ ಅದಕ್ಕೇ ಅವ್ರನ್ನೊಂದು ಮಾತು ಕೇಳ್ಬಿಡ್ತೀನಿ. ಮನೆ ಖಾಲಿ ಮಾಡಿಕೊಂಡು ಪಕ್ಕದೂರಿಗೆ ಹೊರಟೋಗ್ಬಿಡೋಣ ನಾವು. ಹೆಂಗೂ ಕೆಲಸ ಬೇರೆ ಸಿಗುತ್ತೇನೋ, ಅಲ್ಲೇ ಇದ್ಕೊಂಡು ನಾವು ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಹೆಂಗೋ ಕೆಲಸ ಬೇರೆ ಸಿಕ್ಕರೆ ಲೇಪುಗೆ ಎಷ್ಟೋ ವಾಸಿ ಅಂತಲಾಗೆ ನಾನು ಇನ್ನು ಬೇರೆ ಏನಾದರೂ ಕೆಲಸ ಎಂಬ್ರಾಯ್ಡಿಂಗು ಮತ್ತು ಏನಾದ್ರೂ ಬ್ಲೌಸು ವರ್ಕ್ ಮಾಡೋದು ಅದೆಲ್ಲನ ಮಾಡೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೋ ಅದನ್ನು ಟ್ರೈ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಮನೆ ಯಾಕಂದರೆ ಈ ಮಳೆಗಾಲಕ್ಕೆ ಬಿದ್ದೋಗ್ಬಿಡುತ್ತೆ, ಅದಕ್ಕೋಸ್ಕರ ಚೇಂಜ್ ಮಾಡ್ಕೊಂಡು ಹೋಗ್ಬಿಡೋಣ. ಏನಂತಾರೆ ಏನೋ ಅಪ್ಪ ಅಮ್ಮ ಇನ್ನೊಂದು ಮಾತು ಕೇಳ್ಬಿಡೋಣ. ಅಪ್ಪ ಅಪ್ಪ ಅಮ್ಮ ಅಮ್ಮ ಯಾತ ಯಾತಲ್ಲ ಪಾಪ ಅವಾಗಿಂದ ಯಪ್ಪ ಯಪ್ಪ ಅಂತೀಯ. ಅದೇ ಕಣಮ್ಮ, ಮನೇನ ಚೇಂಜ್ ಮಾಡೋಣ, ಬಾಡಿಗೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಲ್ಲ. ಅದಕ್ಕೇ ಇಲ್ಲಿ ಬಾಡಿಗೆಗಳು ಸಿಗ್ತವೆ, ಆದರೆ ಇಲ್ಲಿರೋದೇ ಬೇಡ, ಪಕ್ಕದೂರಿಗೆ ಹೊರಟೋಗೋಣ ಅಂತ ಇದ್ದೀವಿ. ಪಕ್ಕದೂರಿಗೆ ಅಲ್ಲಿಗೆ ಯಾಕಲ್ಲ, ಬೇರೆ ಊರಿಗೆ ಯಾಕೆ ಹೋಗೋಣ ನಾವು? ಬೇಡಪ್ಪ, ಬೇರೆ ಊರಿಗೆ ಯಾಕೆ ಹೋಗೋಣ ಹೇಳು? ಅಲ್ಲಮ್ಮ, ಇವಾಗ ಇಲ್ಲಿ ನೋಡಿಲಿ ಅಂಗನವಾಡಿ ಟೀಚರ್ ಕೆಲಸ ಭೂಮಿ ಅಕ್ಕ ಅಂತ ಐತೆ, ಮೊನ್ನೆ ಬಂದಿತ್ತಲ್ಲ ಆ ಅಕ್ಕ ನಮಗೆ ತುಂಬ ಸಹಾಯ ಮಾಡ್ತಾ ಐತೆ ಆ ಅಕ್ಕಯ್ಯ. ಅದಕ್ಕೋಸ್ಕರನ ಅವ್ರ ಮನೆಯೇ ಐತೆ, ಮನೆ ಬೀಳಂಗೈತೆ. ಬಂದಿರು ರಾಮು, ನೀನೇನು ಬಾಡಿಗೆ ಕೊಡಲಿಲ್ಲ ಅಂದರೆ ಅಷ್ಟೇ ಹೋಯ್ತು, ಬಂದಿರು ಅಲ್ಲಿ ಅಂತ ಹೇಳಿ ಪಾಪ ಹೇಳೈತವ ಅಕ್ಕಯ್ಯ. ಒಳ್ಳೆಯದು, ಅದಕ್ಕೋಸ್ಕರನ ಅಲ್ಲಿಗೆ ಹೋಗೋಣ ಅಂತ ಇದ್ದೀವಿ. ಅವಕ್ಕಯ್ಯ ಬಂದಿರಪ್ಪ ಅಂತ ಹೇಳೈತೆ. ಇಲ್ಲೇನೋ ಸುಮ್ಮನೆ ಇವಳಿಗೆ ಅಂಗನವಾಡಿ ಟೀಚರ್ ಕೆಲಸ ಆದರೆ ಅತ್ಲಾಗೆ ಹೆಂಗೋ ಗೌರ್ಮೆಂಟ್ ಆಗುತ್ತಲ್ಲ, ಅದಕ್ಕೇ ಅಲ್ಲೇ ವಾಸ ಇದ್ರೆ ಅದೇ ಊರಾಗೆ ಇರಬೇಕಲ್ಲ, ಅದಕ್ಕೆ ಅಲ್ಲೇ ಇರೋಣ ಅಂತ. ಅಂಗನವಾಡಿ ಟೀಚರ್ಸ್ಗಳೆಲ್ಲ ಒಂದೇ ಊರಾಗೆ ಇರಬೇಕಲ್ಲ, ಅದೇ ಊರಾಗೆ ಇದ್ದರೆ ಸ್ವಲ್ಪ ಚೆನ್ನಾಗೆ ಅಂತ ಅದಕ್ಕೇ ಹೋಗಿ ಅಲ್ಲೇ ಇದ್ಬಿಡೋಣ ಅಂತ ಇದ್ದೀವಿ. ಮಳೆ ಬಂದರೆ ಬೀಳುತ್ತೆ ಕಣಮ್ಮ, ಬಿದ್ದೋಗ್ಬಿಡುತ್ತೆ. ಈ ಸತಿ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಬಿದ್ದು ಬಿಡುತ್ತೆ. ಅಲ್ಲೇ ಮನೆಯೆಲ್ಲ ಪವರ್ ಹೋಗ್ಬಿಟ್ಟಿದೆ, ಎಲ್ಲ ಗೋಡೆ ಎಲ್ಲ ಬಿದ್ದು ಬಿಡುತ್ತೆ. ಇವಾಗಲೇ ನೋಡು ಮಣ್ಣು ಎಲ್ಲ ಹೆಂಗೆ ಸುರಿತಾ ಇರುತ್ತೆ. ಅದಕ್ಕೋಸ್ಕರ ಕಣಮ್ಮ ಸುಮ್ಮನೆ ಅಲ್ಲಿಗೆ ಹೋಗೋಣ ಅಂತ. ಹೋಗತ್ತ ಯಾರು ಬರ್ತಾರೆ? ಅಲ್ಲಿ ಬ್ಯಾರೆ ಊರಾಗ ಇರ್ಬೇಕಂತ ನನಗೆ ಆಗಲ್ಲಪ್ಪ. ಅದಿನ್ನು ಎಷ್ಟು ದೂರ ಆಯ್ತು ಮಾಮ? ಬೇಕಂದ್ರೆ ಬಂದು ನಡ್ಕೊಂಡಾದ್ರೂ ಬಂದು ಊರಾಗ್ಲಾರ್ನೆಲ್ಲ ಮಾತಾಡ್ಸ್ಕೊಂಬರ್ಬೋದು. ಅದಿನ್ನು ಎಷ್ಟು ದೂರ ಐತೆ, ಬರ್ಬೋದು, ಏನಾಗಲ್ಲ. ಬರ್ರಿ ಹೋಗೋಣ, ಅಲ್ಲೇ ಇರೋಣ. ಅಲ್ಲಿ ಇವಾಗ ನಮ್ಮ ಅಕ್ಕ ಏನೂ ನಮ್ಮ ಅಪ್ಪ ಏನೋ ಅಮ್ಮ ಎಲ್ಲರೂ ಹೆಂಗಂದವ್ರೆ, ಅದೇ ನಮ್ಮ ಅಕ್ಕನ ಎದುರಿಗೆ ಸಾಧಿಸಿ ತೋರಿಸ್ಬೇಕು. ನಮ್ಮ ಅಕ್ಕ ಅದೇ ಹೇಳಿರೋದು, ನಿಮ್ಮ ಅಕ್ಕ ನಿನ್ನ ಗಂಡನ ಬೀದಿ ಬಿಕಾರಿ ಅಂತ ಹೇಳ್ತಾನೆ, ಅವಳೆದ್ರಿಗೆ ನೀವು ಚೆನ್ನಾಗಿ ದುಡ್ದು ಚೆನ್ನಾಗಿ ಸಾಧಿಸಿ ತೋರಿಸ್ಬೇಕು ಅವಳ ಕಣ್ಣೆದ್ರಿಗೆ ಇಟ್ಕೊಂಡು ಅಂತೇಳಿ ಆ ಅಕ್ಕ ಹೇಳೈತೆ. ಕೆಲಸ ಬೇರೆ ಕೊಡಿಸುತ್ತಂತೆ, ಅದಕ್ಕೆ ಹೇಳಿ ಆ ಅಕ್ಕ ಇರೋದ್ರಿಂದ ನಾನು ಸ್ವಲ್ಪ ನಮಗೆ ಎಷ್ಟೋ ಸಹಾಯ ಮಾಡ್ತಾ ಐತೆ. ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಆಗೋವರೆಗೂ ನಿಮ್ಮನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ನಿಮ್ಮನ್ನು ಬಿಟ್ಟು ಹೋದ್ರೆ ನೋಡಪ್ಪ, ಮದುವೆ ಆಗ್ತಿದ್ದಂಗೆ ಹೆಂಡ್ತಿಗೆ ಕರ್ಕೊಂಡು ಅದೇ ಹೋದ ಅವ್ನ ಪಾಡಿಗೆ ಅವನು ಅಂತಾರೆ. ಮನೆ ಬೇರೆ ಬೀಳಂಗೈತೆ, ಎಲ್ಲಿರ್ತೀರಿ ಹೇಳ್ರಿ ನೀವು? ಸುಮ್ಮನೆ ನಮ್ಮ ಜೊತೆಗೆ ಇದ್ದು ಬಿಡ್ರಿ. ಹೋಗತ್ತ ನೀನು ನಾವಿರಲ್ಲಪ್ಪ ಶಾಣಿ. ನಮ್ಗೆ ನೋಡು ನಮ್ಮೂರು ನಮ್ಮ ಭಾಷೆ ಯಾವ ಊರಾಗ ಯಾರು ಇರ್ತಾರಂತ ನೀನು ಸುಮ್ಕಿರತ್ತ. ನೀನು ಯಾವಳು? ನೀನು ಹಂಗೆ ಹೇಳ್ತೀಯಲ್ಲೇ. ಅಪ್ಪ ಅವಳು ಇವಳು ಅಂತ ಮಾತಾಡಬೇಡ ಕಣಪ್ಪ, ಸರಿಯಾಗಿ ಮಾತಾಡು. ಲೇಪು ಅಂತ ಲೇಪಮ್ಮ ಅಂತ ಮಾತಾಡು, ಅವಳು ಇವಳು ಅಂತ ಮಾತಾಡ್ತೀಯ. ನಿಮ್ಮಪ್ಪ ಹಂಗೆ ಅಲ್ಲ, ನೋಡಿದ್ಯಲ್ಲ. ಬಿಡು, ಅದ್ರದ್ದು ಏನು ಹೇಳ್ತೀಯ? ಸರಿ ಆಯ್ತು ಹೇಳಪ್ಪ, ಹೋಗೋಣ. ಕೆಲಸ ಆಗುತ್ತಂದರೆ ಗೌರ್ಮೆಂಟ್ ಕೆಲಸ, ಸಹಾಯ ತಕ್ಕ ಸಂಬಳ, ಗೌರ್ಮೆಂಟ್ ಕೆಲಸ ತಗೋಬೇಕು. ಗೌರ್ಮೆಂಟ್ ಕೆಲಸ ತಮ್ಮಕ್ಕೆ ಹೋದೃಷ್ಟ ಇರಬೇಕು. ಹೋಗೋಣ ಹೇಳು. ಇರೋಣ, ಮನೇನು ಬೀಳಂಗೈತೆ ಕಣಪ್ಪ. ರಾತ್ನಾಗ ಮನಿಕೊಂಡಾಗ ಆಮೇಲೆ ಏನಾದ್ರೂ ಏನು ಪಾಡು. ನಾವೇ ಇರ್ತೀವಂತ ಹೇಳ್ತೀವಿ. ಅದೇ ಇರ್ತೀವಿ ಅಂತ ಹೇಳ್ತೀರಾ, ಭಾಳ ಕಷ್ಟ. ರಾತ್ರಿ ಟೈಮಲ್ಲಿ ಮಳೆ ಬರ್ಬೇಕಾದ್ರೆ ಏನಾದರೂ ಆದರೆ ಏನು ಪಾಡಮ್ಮ. ಅದಕ್ಕೋಸ್ಕರ ನಿಮ್ಮನ್ನಂತೂ ಬಿಟ್ಟು ಹೋಗಲ್ಲ, ನಾನು ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಎಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡೋಣ. ಅಲ್ಲಿಗೆ ಇವತ್ತೆಲ್ಲ ಪ್ಯಾಕ್ ಮಾಡಿ ಹೇಳಿದ್ದೀನಿ ಟೆಂಪೋದವ್ರಿಗೆ, ಬರ್ತಾರೆ ಎಲ್ಲನ ತಗೊಂಡು ಹೋಗ್ಬಿಡೋಣ ಅಂತ. ತಗೊಂಡೋಗಿ ಎಲ್ಲ ಶಿಫ್ಟ್ ಮಾಡ್ಕೊಂಬನ ಅಂತ. ಅಕ್ಕ ಬಂದುಬಿಡು ಅಂತ ಬೀಗ ಕೊಟ್ಟೈತೆ ಆಲೇನಿ. ಏನು ಮಾಡ್ತಿರು ಮಾಡ್ರಲ್ಲ ಅಂತ. ನೀನು ಅವಳು ಯಾವಳು ಅಂದ್ಲು ಅಂತ ಅದನ್ನೇನು ತಲೆ ಕೆಡಿಸ್ಕೊಂಡು. ಅಲ್ಲ, ಅವರಿಗೋಸ್ಕರ ಅಂತ ಏನಿಲ್ಲ. ಅಲ್ಲಿ ಹೋಗಿದ್ರೆ ಒಂದು ಸ್ವಲ್ಪ ಹೆಂಗೋ ನಮಗೂ ಇವಾಗ ಇವಳಿಗೆ ಕೆಲಸ ಸಿಕ್ಕಿರುತ್ತೆ, ಬೇರೆದೇನೋ ಬೇಕಾದ್ರೆ ಮಾಡ್ಕೋಬೋದು ಅಂತ. ಯಾಕಂದರೆ ಒಳ್ಳೆ ಜನ ಇದ್ದಾರೆ, ಅದಕ್ಕೋಸ್ಕರ ಒಳ್ಳೆ ಜನ ಇರೋದ್ರಿಂದ ಹೋಗೋತ್ಲಾಗೆ. ಈ ಮನೇನೇನು ಇವಾಗ ಕಟ್ಟೋಕ್ಕಾಗಲ್ಲ. ಕಟ್ಟೋಣ ಅಂತಂದರೆ ಹೊಸರು ದುಡ್ಡು ಹಾಕಿ ಕಟ್ಬೋದು, 4 ಜನನೂ ಸ್ವಲ್ಪ ಹಾಕಿ ಕಟ್ತೀವಿ ಅಂದರೆ ಯಾರು ಒಪ್ಕೊಂಬಲ್ಲ. ಒಬ್ರಿಗಿನ್ನ ಒಬ್ಬರು ಅಣ್ಣ ತಮ್ಮಗಳ್ದೀಗ ಭಾಗ ಇರೋದ್ರಿಂದ ಇದು ಇವಾಗ ನಾನು ಒಬ್ಬನೇ ಕಟ್ಟೋಕ್ಕೂ ಆಗಲ್ಲ. ಇವಾಗ ಸಾಲ ಮಾಡಿ ಕಟ್ಬೋದು ಅಂತ ಸಾಲ ಮಾಡಿ ಕಟ್ಟಿದ್ರು ಇವಾಗ ಜಂಟಿ ಇರೋದ್ರಿಂದ ಅಣ್ಣ ತಮ್ಮಗಳು ನನಗೆ ಬೇಕು ಅಂತಂದ್ರೆ ನಾನು ಬಂಡವಾಳ ಹಾಕಿ ಕಟ್ಟಿ, ಅದಕ್ಕೋಸ್ಕರ ಸುಮ್ಮನೆ ಬಾಡಿಗೆ ಮನೆಯಾಗೆ ಇದ್ಬಿಡೋಣ ಅಂತ ನಾನು ಬಾಡಿಗೆ ಮನೆಯಾಗಿರೋಣ ಅಂತ ಡಿಸೈಡ್ ಮಾಡಿದೆ. ಬಾಡಿಗೆ ಮನೆಯಾಗಿದ್ದರೆ ಇನ್ನೇನು, ಇವಾಗ ಅವಕ್ಕೆ ಕೆಲಸ ಕೊಡಿಸ್ತೀನಿ, ಇಲ್ಲೇ ಬಂದಿರ್ರಿ ಅಂದೈತೆ. ಅದಕ್ಕೋಸ್ಕರ ಇಲ್ಲಿರೋದು ಅಲ್ಲೇ ಇರೋದು. ಅದೇ ಕಣಮ್ಮ, ಹಂಗೆ ಅಂದ್ಕೊಂಡಿರೋದು ನಾನು. ಸರಿ ಆಯ್ತು ಹೇಳಪ್ಪ, ಹಂಗಾದ್ರೆ ಎಲ್ಲ ಕಟ್ಟಿಕ್ಕು. ಕಟ್ಟಿಕ್ಕೆಲ್ಲ ತಗೊಂಡು ಹೋಗೋಣ. ಕಟ್ಟಿಕ್ಕು ಕಟ್ಟಿಕ್ ಅತ್ಲಾಗೆಲ್ಲ ತಗೊಂಡೋಗಿದ್ರ ಅಂತ ಎಲ್ಲ ಚೆನ್ನಾಗಿತ್ತಂತ ಅಲ್ಲಿ ಮನೆ.
ಹ್ಞೂ ಚೆನ್ನಾಗೈತೆ ನಮ್ಮ ಅಕ್ಕಯ್ರ ಮನೆ ಐತಲ್ಲತ್ತೆ ಹಂಗೆ ಐತೆ ಅದನ್ನು ಆ ಕಡೆದು ಒಂದೇ ಟೈಪೇ ಮಾಡಿರೋದು ಎಲ್ಲಾನ ಎರಡೂ ಒಂದೇ ಟೈಪೇ ಮಾಡಿರೋದು ಈಗ ನಡಮಧ್ಯಕ್ಕೆ ಗಾಡಿ ಇಕ್ಕೇವ್ರಿ ಅಷ್ಟೇನು ನಡಮಧ್ಯಕ್ಕೆ ಗಾಡಿ ಇಕ್ಕಿರೋದ್ರಿಂದನ ಇವಾಗ ಅವ್ರಿಗೆ ಹತ್ಲಾಗಿ ಇವ್ರಿಗೆ ಇತ್ಲಾಗಿ ಇಬ್ಬರಳ್ಗಂತಲೇ ನಮ್ಮ ಅತ್ತೆ ಕಟ್ಟಿರೋದು ಅದು ಒಂದು ಸೆಂಟ್ರಿಗೆ ಗಾಡಿ ಇಕ್ಕಿರಲಿಲ್ಲ 2 ಪೋರ್ಷನ್ನೇ ಮಾಡಿರೋದು ಒಂದು ರೂಮು ಹಾಲು ಅಡುಗೆ ಮನೆ ಇಬ್ಬರು ಇದ್ದಾರೆ ಅಂತೇಳಿ 2 ಪೋರ್ಷನ್ ಮಾಡಿತ್ತು ಇವಾಗ ಅಲ್ಲಿ ಗೋಡೆ ಇಕ್ಕಿರಲಿಲ್ಲ ಆ ಮನೆಗೂ ಈ ಮನೆಗೂ 2 ಪೋರ್ಷನ್ ಮಾಡಿರೋ ಸೆಂಟ್ರಿಗೆ ಎಲ್ಲ ಒಂದೇ ಆಗಿತ್ತು ಏಕಾನ ಇವಾಗ ನಮ್ಮ ಅಕ್ಕ ಇರೋದು ಭಾಗ ಅವ್ರು ತಗೊಂಡವ್ರೆ ಇವು ಭೂಮಿ ಅಕ್ಕರು ತಗೊಂಡವ್ರಿ ನನ್ನ ಮಧ್ಯೆ ಗೋಡೆ ಇಕ್ಕವ್ರಿ ಗೋಡೆ ಇಕ್ಕಿ ಏನೇನ ಅವರು ಸರಿಯಾಗೆಲ್ಲ ಎಲ್ಲ ರಿಪೇರಿ ಮಾಡಿಸ್ಬಿಟ್ಟವ್ರಿ ಏನಿಲ್ಲ ಇವಾಗ ಹೋಗಿ ನಮ್ಮ ಪಾಡಿಗೆ ನಾವು ಇರೋದಷ್ಟೇ ಅವ್ರ ಮನೆ ಹೆಂಗೈತೆ ಸೇಮ್ ಡೀಟು ಹಂಗೆ ಕಟ್ಟೈತಿ ಅದಕ್ಕೇನೆ ಒಂದಿಟ್ಟು ಅವ್ರಿಗೆ ಒಂದು ಸ್ವಲ್ಪ ದೊಡ್ಡದೇ ಆಯಿತು ಹಂಗಂದ್ರೂ ನಮ್ಮ ಅಕ್ಕ ಅನುಸರಿಸ್ಕೊಂಡು ತಗೊಂಡ್ಲು. ಅದಕ್ಕೆ ಕಣಮ್ಮ ಸುಮ್ಮನೆ ಹೋಗೋಣ ಅಂತ ಅವರು ಭಾಳ ಚೆನ್ನಾಗಿ ನೋಡ್ಕೊಂತಾರೆ ಅಕ್ಕಯ್ಯನು ಅಣ್ಣಯ್ಯ ನನಗೆ ಬೀಗ ಕೊಟ್ಟು ಬಾರಪ್ಪ ಅಂತೇಳಿ ಹೇಳವ್ರಿ ಹೋಗಿದ್ದೆ ಹೋಗಿ ಎಲ್ಲ ಬಂದೆ ಬೀಗ ಕೊಟ್ಟವ್ರಿ ಇದ್ದುಬಿಡು ಅಂತ ಅದಕ್ಕೇ ಎಲ್ಲ ಹೋಗಿ ನೋಡ್ಕೊಂಡು ಮಾತಾಡ್ಕೊಂಡು ಬಂದಿರೋದು ಆಗೈತೆ ಆಲೇನೆ ಒಳ್ಳೆ ದಿನ ಬೇರೆ ಹೋಗ್ಬಿಡೋಣ ಇವತ್ತೇನೆ ಶುಕ್ರವಾರ ಬಂದ್ಬಿಡಪ್ಪ ಇವತ್ತೇ ಒಳ್ಳೆ ದಿನ ಶುಕ್ರವಾರ ಅಂತ ಹೇಳಿರು ಇವ್ರ ಅಕ್ಕ ಬೇರೆ ಉರ್ಕೊಂಡ್ಲು ಬೀಗ ಕೊಟ್ಟಿದ್ದಕ್ಕೆ ಉರ್ಕಂಬ್ಲೇಳು ಬಿಡು ಏನು ಅವಳದೇನಲ್ಲ ಅವಳ ಮನೆಗೆ ನಾವೇನು ಹೋಗಲ್ಲ ಉರ್ಕಂಬ್ಲೇಳು ಅವಳು ಎಷ್ಟು ಉರ್ಕಂಬ್ಲೇಳು ಅಷ್ಟೇನೆ ನಾವು ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇನೆ ಮಾಮ ನೀನು ಅಲ್ಲಿ ಬಂದಾಗ ಅವಳು ಇವಳು ಅಂತ ಮಾತಾಡ್ಬೇಡ ನಮ್ಮ ಅಕ್ಕ ಏನಿದ್ರಿ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಇಲ್ಲಡೆ ನಾನು ಯಾವಳೆ ಆಗಿರ್ಲಿ ಹೇಳು ಇಷ್ಟೇನು ನಾನು ಹಂಗೆ ಮಾತಾಡೋದು ಯಾರು ಬಂದು ಯಾವಳಿ ಹೇಳಿದ್ಲು ನಾನು ಅದೇ ಮಾತಾಡೋದು ಕಣೆ ಯಾರು ಬರ್ತಾರೆ ಬರ್ಲಿ. ಇವತ್ತೊಂದು ತಲೆ ಕಿಕ್ಕೆ ಬಿಡಿ ಇವ್ನು ಹಿಂಗೇನೆ ಯಾರನ್ನೇ ಆಗಲಿ ತಡ ಇಲ್ಲ ಹಿಂಗೆ ಮಾತಾಡ್ಕೊಂಬಂದ ಬಾರಿ ಹೋಗಿ ಕುಕ್ಕಾಳೆ ನಿನ್ನ ಕಡೆ ಹೋಗಿ ಬರೀ ಹಂಗೆ ಮಾತಾಡೋದು ಯಾರನ್ನ ಸಾಚಿ ಅಂತ ನೋಡಲ್ಲ ಮಕ್ಳು ಅಂತ ನೋಡಲ್ಲ ಹೆಂಡ್ತಿ ಅಂತ ನೋಡಲ್ಲ ಹಂಗೆ ನೀವು ಒಂದಿಟ್ಟು ಒಂದಿಟ್ಟು ಜಂಬ ಇವತ್ತೊಂದು ಅಪ್ಪಯ್ಯಗಂತೂ ಎಷ್ಟು ಹೇಳ್ತೀನಿ ಯಾರನ್ನ ಹೆಂಗೆ ಮಾತಾಡಿಸ್ಬೇಕಂಗೆ ಮಾತಾಡ್ಸೋ ಅಂತ ಕೇಳೋದೇ ಇಲ್ಲ ಅಲ್ಲ ಬೇರೆಯವರಾಗಿದ್ದರೆ ಇಷ್ಟೊತ್ತಿಗೆ ಎಷ್ಟು ಇದು ಮಾಡ್ಕೊಂಬರು ಲೇಪು ಆಗೋದಕ್ಕೆ ಸುಮ್ಕ ಇದ್ದಾಳೆ ಹೆಂಗೋ ಅರ್ಥ ಮಾಡ್ಕೊಂಡತ್ಲಾಗೆ ಸ್ವಲ್ಪ ಹೊತ್ಕೂ ಹೆಂಗೆ ಬಾರಿ ಉಂಬಕಿಕ್ ಬಾರಿ ಕುಕ್ಕ ಬಾರಿ ಇನ್ನು ಅಡುಗೆ ಮಾಡಿಲ್ವೇನೆ ಅಂತ ಗಂಟಿ ಮಾತಾಡ್ಸುತ್ತಲ್ಲಮ್ಮ ಹೇಳತ್ಲಾಗ ನಮ್ಮ ಅಪ್ಪಗಂತೂ ಒಂದು ಈಟನ ಬುದ್ಧಿ ಬಂದಿಲ್ಲಮ್ಮ ತಾಯಿ ದಾನ್ ಬೆಳ್ದಂಗೆ ಬೆಳೆದೈತೆ ಅಷ್ಟೇ. ಹಂಗೆ ಮತ್ತೆ ತಡ ಇಲ್ವ ಹಂಗೆ ಇವತ್ತೇನು ಹೊಸ್ದಾಗೇನು ನೋಡ್ತಾ ಇಲ್ಲ ತಡ ಇಲ್ವ ಅದೇನೆ ಬಿಡಪ್ಪ ಹೊಸ್ದಾಗೇನಾದ್ರೂ ನೋಡ್ತಿದ್ರೆ ಹೊಸ್ದಾಗೆ ಬಿಡಪ್ಪ ಅನ್ಬೋದಾಗಿತ್ತು ಇದೇನು ಹಿಂಗೆ ಮಾತಾಡ್ತೀವಿ ಅನ್ಬೋದಾಯ್ತು ತಡ ಇಲ್ಲಿ ಕಲ್ತಿರೋದು ಅದು ಅಲೇನಿ ಹಂಗೇನಿ ಒಂದು ದೌಲತ್ ಅವ್ರದ್ದು ದೌಲತ್ ಬಿಡಲ್ಲ ನಾವು ಅಜ್ಜೊಂದು ನಾನು ಹಂಗೇನಿ ಅಯ್ಯೋ ದೊಣ್ಣೆ ತಂಡೆ ಒಯ್ಯನು ನಿಮ್ಮ ಅಪ್ಪನ ತೆಗಿಯೋಟ ಅಂದಿದ್ದೀನಿ ನೋಡಿದ್ಯಲ್ಲ ಬಿಡು ನಾನು ಇನ್ನೇನು ನಮ್ಮ ಮಾಮ ನೋಡಿದ ಮೇಲೆ ಇನ್ನೇನಕ್ಕೆ ನಾನು ಇನ್ನೇನೇನು ಮಾತಾಡಕ್ಕೆ ಹೋಗಲ್ಲ ನೋಡಿದ ಮೇಲೆ ಅವ್ರ ಅಂತರಂಬದು ಗೊತ್ತಾದ ಮೇಲೆ ಇನ್ಯಾಕೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಈಗ ಹೋದ್ಮೇಲೆ ಗಂಡ ಹೆಂಡ್ತಿ ಅಂದರೆ ಒಂದು ಸಮಸ್ಯೆ ಬರುತ್ತೆ ಒಂದು ಹೋಗುತ್ತೆ ಅನುಸರಿಸ್ಕೊಂಡು ಅವ್ರ ಎದುರಿಗೆಲ್ಲ ನಾವು ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು ಲೇಪು ನೋಡು ಏನಾದರೂ ಸ್ವಲ್ಪ ನಾವು ಜಗಳ ಮಾಡ್ಕೊಂಬೋದು ಹಂಗೆ ಹಿಂಗೆ ಅದೆಲ್ಲ ಮಾಡ್ಕೊಂಬೋದಾದ್ರೆ ನಾವು ಹೋಗೋದೇ ಬೇಡ ಇಲ್ಲೇ ಇದ್ಬಿಡೋಣ ಸರಿನಾ. ಏನೇ ಬಂದರೂ ಅನುಸರಿಸ್ಕೊಂಡು ಒಬ್ರಿಗೊಬ್ರು ಹೊಂದಾಣಿಕೆಯಿಂದನೇ ಮಾಡ್ಕೊಂಡು ಹೋಗಬೇಕು. ಬೇರೆ ಯಾರ ಎದುರಿಗಲ್ಲ ನಿಮ್ಮ ಅಕ್ಕನ ಎದುರಿಗೆ ನಾವು ತುಂಬ ಸದ್ರ ಆಗ್ಬಿಡ್ತೀವಿ. ಅದಕ್ಕೋಸ್ಕರ ಹೋಗ್ತೀವಿ ನಾವು ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ಬೇಕು ಹೋದ್ಮೇಲೂ. ಇವಾಗ ಹಳೆ ಮನೆ ಆಗಲಿಲ್ಲ ಅಂದ್ರೆ ನಾನೇನು ಬಿಟ್ಟು ಹೋಗ್ತಾ ಇರಲಿಲ್ಲ ಇಲ್ಲೇ ಇರ್ತಿದ್ವಿ ಯಾಕಂದರೆ ಹಳೆ ಮನೆ ಚೇಂಜ್ ಮಾಡಲೇಬೇಕು. ಇವಾಗ ಅಣ್ಣ ತಮ್ಮಂದ್ರದ್ದೆಲ್ಲನ ಇವಾಗ ಇರೋದ್ರಿಂದ ಕಟ್ಟೋಕ್ಕಂತೂ ಕಟ್ಟೋಕ್ಕಾಗಲ್ದಿದ್ದಕ್ಕೆ ಇವಾಗ ನಮ್ಮ ಪಾಡಿಗೆ ನಾವು ಬಾಡಿಗೆ ಮನೆಯಾಗಿದ್ರೆ ಯಾವುದೂ ಇರಲ್ಲ. ಆಮೇಲೆ ಅವರು ಬೆಂಗಳೂರಾಗಿದ್ದು ಅವ್ರಿಗೇನು ಮನೆ ಬೇಡ ನಾನು ಇಲ್ಲಿರೋ ನಾನೆಲ್ಲ ನಾನು ಕೇಳಿದ್ರೆ ಇನ್ನು ಭಾಗ ತಾಮಲ್ಲ ನಮಗಿನ್ನು ಬೇಡ ಹಂಗೆ ಹಿಂಗೆ ಅಂತ ಸಾವಿರ ಮಾತಾಡ್ತಾರೆ. ಜೊತೆ ಕಟ್ಸೋಣ ಎಲ್ಲರಿಗೂ ಆಗುತ್ತೆ ಎಲ್ಲರೂ ಬಂದೋಗೋಕ್ಕಾಗುತ್ತೆ ಅಂದರೆ ನಮ್ಮ ತ ದುಡ್ಡಿಲ್ಲ ಅಂತಾರೆ ತಲಾಕು ನಾನು ಮಾತಾಡ್ತಾರೆ. ಅದಕ್ಕೆ ಯಾಕೆ ಸುಮ್ಮನೆ ಹೋಗ್ಬಿಡೋಣ ಹೋದರೆ ಯಾವುದೂ ಇರೋದಿಲ್ಲ ನಮ್ಮ ಪಾಡಿಗೆ ನಾವು ಇರ್ತೀವತ್ಲಾಗಿ. ಅದೇ ಮತ್ತೆ ನಾವು ಹಂಗೆ ಮಾಡೋದು ಒಳ್ಳೆ ಕೆಲಸ ಸುಮ್ಮನೆ ಹಂಗೆ ಮಾಡಿಬಿಟ್ರೆ ಯಾವುದೂ ಇರೋದಿಲ್ಲ. ಸುಮ್ಮನೆ ಪಾಡಿಗೆ ನಾವು ಬೇರೆ ಇದ್ದುಬಿಟ್ರಿ ಅವರು ಆಮೇಲೆ ಬಂದನ ಬರಲಿ ಬಿಟ್ಟನ ಬರಲಿ ಅವರೆಲ್ಲ ಮನೆ ಐತಲ್ಲ ಅದಕ್ಕೆ ಇವಾಗ ಯಾರೇನು ತಲೆ ಕೆಡಿಸ್ಕೊಂಬಲ್ಲ. ಊರಿಗೆ ಒಂದಲ್ಲ ಒಂದು ದಿವಸ ಬರಲೇಬೇಕು ಊರಿಗೆ ಬಂದಮೇಲೆ ಗೊತ್ತಾಗುತ್ತೆ ಹೇಳ ಅವ್ರಿಗೂ ನಾವು ಬೇರೆ ಇರ್ತೀವ ಇವ್ರ ಮನೆಗೆ ಹೆಂಗೆ ಹೋಗೋಣ ಅಂತ ಎಲ್ಲ ಅಪ್ಪ ಅಮ್ಮನೆಲ್ಲ ಒಪ್ಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇನ್ನೂ ಅಲ್ಲಿಗೆ ಹೋಗ್ಬಿಟ್ರೆ ಅವಳು ರಂಜಿ ಎಷ್ಟು ಹುರ್ಕೊಂತಾಳೋ ಏನೋ ಇವಾಗಲೇ ಅವರು ಬೀಗ ಕೊಟ್ಟಿದ್ದಕ್ಕೆ ಎಷ್ಟು ಹುರ್ಕೊಂಡೋಯ್ದಾಳೋ ಏನೋ ನನಗಂತೂ ಇವಾಗ ಅದಕ್ಕೇ ಹೇಳ್ತಾ ಇದ್ದೀನಿ ಎಲ್ಲರ ಎದುರಿಗೂ ನಾವು ಸದರ ಆಗಬಾರ್ದು ನಾವಿಬ್ಬರು ಹೊಂದಾಣಿಕೆಯಿಂದ ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ಬೇಕು ಹಂಗಿರಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ನೋಡ್ತಾ ಇರ್ರಿ ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.